ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋನ ಬಿಗಿನರ್ಸ್ಗೋಸ್ಕರ ಮಾಡ್ತಿದ್ದೀನಿ. ಯಾವ ಥರ ಉಲ್ಲನ್ ಯೂಸ್ ಮಾಡಬೇಕು, ಯಾವ ಕ್ರೋಶ ಹುಕ್ ಯೂಸ್ ಮಾಡಬೇಕು, ನೀಡಲ್ ಹೆಂಗೆ ಹಿಡ್ಕೋಬೇಕು, ಉಲ್ಲನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತೆಲ್ಲ ಬಿಗಿನರ್ಸ್ಗೋಸ್ಕರ ಪೂರ್ತಿ ಬೇಸಿಕ್ ಆಗಿರುತ್ತೆ ಇದು. ಸ್ಟಾರ್ಟಿಂಗಲ್ಲಿ ಉಲ್ಲನ್ ವರ್ಕ್ ಮಾಡ್ತೀನಿ, ನಾನು ಕಲಿಬೇಕು ಕ್ರೋಶ ಅನ್ನೋರಿಗೆ ಸ್ಟಾರ್ಟಿಂಗಲ್ಲಿ 100% ಅಕ್ರೈಲಿಕ್ ಯಾರ್ನ್ ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ನು. ಯಾಕಂದರೆ ಇದು 4 ಪ್ಲೈ ಇರೋದು ಬೆಸ್ಟು. 2 ಪ್ಲೈ ಅಥವಾ ಇನ್ನೂ ತೆಳ್ಳಗಿರೋದ ಉಲ್ಲನಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಚೈನ್ ಸ್ಟಿಚಸ್ ಗೊತ್ತಾಗಲ್ಲ, ಕೌಂಟ್ ಮಾಡೋಕ್ಕೆ ಸ್ಟಿಚಸ್ ಎಲ್ಲ ಚಿಕ್ಕದಾಗಿರುತ್ತೆ, ಕಾಣಿಸಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಯಾವತ್ತು ಅಕ್ರೈಲಿಕ್ ಯಾರ್ನು 4 ಪ್ಲೈ ಇದ್ದರೆ ಬೆಸ್ಟು. ಇದರಲ್ಲೂ ಕ್ರೋಶ ಹುಕ್ಕಲ್ಲೂ ತುಂಬ ವೆರೈಟಿ ಇದೆ. 0.6 ಇಂದ 6.5 ವರ್ಗೂ ಇದೆ. ಸ್ಟಾರ್ಟಿಂಗಲ್ಲಿ 3 3.5 4 ಈ ಥರ ಈ ಥಿಕ್ನೆಸ್ಸಲ್ಲಿ ಯೂಸ್ ಮಾಡಿದ್ರೆ ಬೆಸ್ಟು. ಪ್ರಾಕ್ಟೀಸ್ಗೆ ಇದು ಒಳ್ಳೆಯದು. ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಬೇರೆ ಎಲ್ಲ ಟ್ರೈ ಮಾಡ್ಬೋದು. ಇವಾಗ ನಾನಿಲ್ಲಿ ಪೂರ್ತಿ ಅಕ್ರೈಲಿಕ್ ಯಾರ್ನ್ ತೊಗೊಂಡಿದ್ದೀನಿ. ಇದು 4 ಪ್ಲೈ ಯಾರ್ನ್. ಇದು ಗಂಗಾ ಕ್ರೌಲ್ಸ್ ಡಿಸೈರ್ ಯಾರ್ನ್. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ಯಾವುದಾದ್ರೂ ಸುಮ್ಮನೆ 15 ರೂಪಾಯಿ ಇದೆಲ್ಲ ಬಂಡಲ್ ಎಲ್ಲ ಸಿಗುತ್ತೆ ಚಿಕ್ಕದು ಪ್ರಾಕ್ಟೀಸಿಗೆ, ಅದನ್ನು ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು ಲೂಪ್ ಹಾಕ್ಕೊಂಡು ಈ ಥರ ಚೈನ್ ಸ್ಟಿಚ್ ಮಾಡೋಕ್ಕೆ ಈ ಥರ ಒಂದು ಲೂಪ್ ಹಾಕಿ ನೀಡಲ್ ಈ ಥರ ಇದರೊಳಗಡೆ ಇನ್ಸರ್ಟ್ ಮಾಡಿ ಈ ಲೂಪ್ ಒಳಗಡೆಯಿಂದ ಇನ್ನೇ ದಾರ ಈ ಥರ ಎಳ್ಕೊಂಡು ಹೋಗಬೇಕಾಗತ್ತೆ ಚೈನ್ ಸ್ಟಿಚ್ ಮಾಡೋಕ್ಕೆ. ಸೊ ಇದಕ್ಕೆ ನಾವು ದಾರ ಹೆಂಗೆ ಹಿಡ್ಕೋಬೇಕು, ಕೈಗೆ ಹೆಂಗೆ ಸುತ್ಕೋಬೇಕು, ಕೆಲವೊಬ್ಬರು ಕೇಳ್ತಿದ್ರು. ಇದನ್ನು ಹಿಂಗೆ ಬಿಡ್ತಾ ಹೋಗೋಕೆ ಒಂದು ತುಂಬ ಲೂಸ್ ಆಗಿಬಿಡತ್ತೆ, ಇಲ್ಲ ತುಂಬ ಟೈಟ್ ಆಗಿಬಿಡತ್ತೆ, ಹೆಂಗೆ ಹಿಡ್ಕೋಬೇಕು, ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ, ನೀಡಲ್ ಹೆಂಗೆ ಹಿಡ್ಕೋಬೇಕು, ಇದೆಲ್ಲ ತುಂಬ ಕನ್ಫ್ಯೂಷನ್ಸ್ ಇರ್ಬೋದು. ನೀಡಲ್ ಹಿಡ್ಕೊಳ್ಳೋದೇನು ದೊಡ್ಡ ಟ್ರಿಕ್ ಅಲ್ಲ, ಬೇಸಿಕ್ ಇದು. ನಿಮ್ಮ ಪೆನ್ ಹಿಡ್ಕೊಂಡಿರೋ ಥರ ನಾವು ಬರೆಯೋಕ್ಕೆ ಪೆನ್ ಹಿಡ್ಕೋತೀವಲ್ಲ ಆ ಥರ ಹಿಡ್ಕೊಂಡು ಮಾಡ್ಬೋದು. ಜಸ್ಟ್ ಈ ಥರ ಒಂದು ಗ್ರಿಪ್ಗೆ ಪೆನ್ನಲ್ಲಿ ಹಿಂಗೆ ಹಿಡ್ಕೊಂಡಿರ್ತೀವಿ, ಇದು ಈ ಥರ ಬರುತ್ತೆ ಅಷ್ಟೇ. ನಮ್ಗೆ ಕಂಫರ್ಟೇಬಲ್ ಯಾವ ಥರ ಹಿಡ್ಕೋಬೋದು ಅಂತ, ಇಲ್ಲ ಈ ಥರನೂ ಹಿಡ್ಕೋಬೋದು. ಥಂಬ್ ಇಲ್ಲಿದ್ರ ಮೇಲ್ಗಡೆ ಇಟ್ಟು ಹಿಂಗೂ ವರ್ಕ್ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ಥರ ಮಾಡ್ಬೋದು. ಇನ್ನು ಉಲ್ಲನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋರಿಗೆ ಫಸ್ಟು ಈ ಥರ ಬೆರಳು ಕೆಳಗಡೆಯಿಂದ ದಾರ ತಗೊಂಡು ಈ ಬೆರಳಿಂದ ಹಿಂಗೆ ರೋಲ್ ಮಾಡಿಕೊಂಡು ಬೆರಳಿಗೆ ಸುತ್ಕೊಂಡು ಬರಬೇಕು. ಆಮೇಲೆ ಈ ಥರ ಮಿಡಲ್ ಫಿಂಗರ್ ಮತ್ತು ಥಂಬಲ್ಲಿ ಥರ ಹಿಡ್ಕೊಂಡು ನೀಡಲ್ ಈ ಥರ ಲೂಪ್ ಒಳಗಡೆ ಹಾಕಿ ಜಸ್ಟ್ ಇದು ಹಿಂಗಿರೋದು ಬೆರಳು ಮಾಡಿಸಿ ಲೂಸ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ಎಷ್ಟು ಲೂಸ್ ಬೇಕು, ಟೈಟ್ ಬೇಕು ಅಂತ ನೋಡ್ಕೊಳ್ಳಿ. ತುಂಬ ಟೈಟ್ ಇದ್ರೂ ಸ್ಟಿಚಸ್ ಬರಲ್ಲ. ಇವಾಗ ನಾನು ತುಂಬ ಟೈಟ್ ಇಟ್ಟು ತೋರಿಸ್ತೀನಿ, ಎಳೆಯೋದು ತುಂಬ ಕಷ್ಟ ಆಗುತ್ತೆ, ಟೈಟ್ ಬರುತ್ತೆ. ಸೊ ಇಷ್ಟು ಲೂಸ್ ಇಟ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈ ಲೂಪ್ ಒಳಗಡೆಯಿಂದ ಈ ಥರ ಎಳ್ಕೋಬೇಕು. ಒಂದು ಚೈನ್ ಆಯಿತು. ಮತ್ತೆ ಸೇಮು ಈ ಲೂಪ್ ಒಳಗಡೆ ನೀಡಲ್ ಹಾಕಿ ನೀಡಲ್ನ ದಾರದ ಕೆಳಗಡೆಯಿಂದ ತಗೊಂಡು ನಿಧಾನಕ್ಕೆ ಈ ಲೂಪ್ ಒಳಗಡೆಯಿಂದ ಎಳ್ಕೋಬೇಕು. ಬೆರಳನ್ನು ಜಸ್ಟ್ ದಾರದ ಕೆಳಗಡೆಯಿಂದ ತೆಗೆದು ಸ್ವಲ್ಪ ಲೂಸ್ ಮಾಡಿಕೊಂಡು ಇಲ್ಲಿಂದ ತಗೊಳ್ಳೋವಾಗ
ನೀಡಲ್ನ ಸ್ವಲ್ಪ ಮೇಲೆ ಮಾಡಿ ಲೂಪ್ ಒಳಗಡೆಯಿಂದ ಎಳ್ಕೋಬೇಕು. ಹೀಗೆ ಎಳ್ಕೊಂಬಂದರೆ ಆಗಲ್ಲ, ಇಲ್ಲಿ ಟೈಟ್ ಆಗಿಬಿಡತ್ತೆ, ನೀಡಲ್ ಒಳಗಡೆಯಿಂದ ಜಾರಿ ಬರಲ್ಲ. ಸೊ ಇಲ್ಲಿ ಸ್ವಲ್ಪ ಲೂಸ್ ಇಟ್ಕೋಬೇಕು. ನೀಡಲ್ ಒಳಗಡೆಯಿಂದ ತಗೊಂಡು ಮತ್ತೆ ಎಳ್ಕೊಳ್ಳಿ. ಇಲ್ಲೇ ಟೈಟು ಲೂಸು ಮಾಡ್ಕೋಬೋದು. ಎಷ್ಟು ಮುಂದೆ ಬಗ್ಸಿದ್ರೆ ಲೂಸ್ ಆಗುತ್ತೆ, ಹಿಂದೆ ಎಳೆದ್ರೆ ಟೈಟು. ಈ ಥರ ಚೈನ್ ಮಾಡ್ಕೊಂಡು ಹೋಗ್ಬೇಕು. ಇದು ಫೌಂಡೇಶನ್ ಚೈನ್ಸು, ಬೇಸಿಕ್ ಸ್ಟಿಚ್ ಆಗಿರುತ್ತೆ ಇದು. ಎಷ್ಟು ಬೇಕೋ ಅಷ್ಟು ಚೈನ್ಸ್ ಹಾಕ್ಕೊಂಡು ಫೌಂಡೇಶನ್ನಲ್ಲಿ ವರ್ಕ್ ಮಾಡ್ಕೊಂಡು ಹೋಗೋದು. ಇಲ್ಲಿ ಈ ಥರನೇ ದಾರ ಸುತ್ಕೋಬೇಕು, ಇಷ್ಟೇ ಟೈಟ್ ಇಟ್ಕೋಬೇಕು, ಇಷ್ಟೇ ಲೂಸ್ ಇಟ್ಕೋಬೇಕು ಅನ್ನೋದು ಏನಿರಲ್ಲ. ವರ್ಕ್ ಮಾಡ್ತಾ ಮಾಡ್ತಾ ಅರ್ಥ ಆಗುತ್ತೆ ನಾವು ಎಷ್ಟು ಟೈಟ್ ಬಿಟ್ಕೊಂಡ್ರೆ. ಈ ಲೂಸ್ ಇದ್ದರೆ ವರ್ಕ್ ಮಾಡೋಕ್ಕಾಗಲ್ಲ, ತುಂಬ ಲೂಸ್ ಇದ್ರೂ ಆಗಲ್ಲ. ಇಷ್ಟು ಓಕೆ. ಇನ್ನೂ ತುಂಬ ಲೂಸ್ ಇಟ್ಕೊಂಡು ಹೋಗ್ತೀವಿ, ಹಿಂಗೆ ಲೂಸ್ ಆಗಿಬಿಡುತ್ತೆ, ವರ್ಕ್ ಬರಲ್ಲ, ಲೂಸ್ ಆಗುತ್ತೆ ಇಲ್ಲಿ ಚೈನ್ಸು. ಸೊ ಮೀಡಿಯಮ್ ಗ್ರಿಪ್ಪಲ್ಲಿ ವರ್ಕ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಇದು ನಾನೀಗ ಪೆನ್ ಥರ ಹಿಡ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀಡಲ್ನ ಹುಕ್ ನಾನು ಈ ಥರ ಹೋಲ್ಡ್ ಮಾಡಿದ್ದೀನಿ. ಇದನ್ನು ಈ ಥರನೂ ಹಿಡ್ಕೊಂಡು ವರ್ಕ್ ಮಾಡ್ಬೋದು. ನಿಮಗೆ ಯಾವುದು ಕಂಫರ್ಟೇಬಲ್ ಆಗಿರುತ್ತೆ ನೋಡಿ. ಎರಡು ಥರ ಯಾವ್ದಾದ್ರು ಹೋಲ್ಡ್ ಮಾಡ್ಬೋದು. ನೀಡಲ್ ಮೇಲೆ ದಾರ ತಗೊಂಡು ಲೂಪ್ ಒಳಗಡೆಯಿಂದ ಎಳ್ಕೋಬೇಕು. ನೀಡಲ್ ಮೇಲೆ ದಾರ ತಗೊಂಡು ನಿಧಾನಕ್ಕೆ ದಾರ ಎಳ್ಕೊಂಡು ಲೂಪ್ ಒಳಗಡೆಯಿಂದ ಇದು ಬೇಸಿಕ್ ಚೈನ್ ಸ್ಟಿಚ್. ನೆಕ್ಸ್ಟು ಸ್ಲಿಪ್ ಸ್ಟಿಚ್ ಹೆಂಗೆ ನೋಡೋಣ. ಸ್ಲಿಪ್ ಸ್ಟಿಚ್ ಅಂದರೆ ಇಲ್ಲಿ ಚೈನ್ ಹಾಕಿರ್ತೀವಲ್ಲ, ಫಸ್ಟ್ ಒಂದು ಚೈನ ಬಿಟ್ಬಿಟ್ಟು ಸೆಕೆಂಡ್ ಚೈನಿಂದ ನೋಡ್ಕೊಳ್ಳಿ. ಚೈನ್ ಒಳಗಡೆ ಇದು ಒಂದು ಚೈನು. ಈ ಚೈನಲ್ಲಿ ಒಂದು ಕಡೆಯಿಂದ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತಗೊಂಡು ಲೂಪ್ ಒಳಗಡೆಯಿಂದ ತಗೊಂಡು, ಇವಾಗ 2 ಲೂಪ್ ಇರುತ್ತೆ ಇಲ್ಲಿ ನೀಡಲ್ ಮೇಲೆ. ದಾರ ಎಳ್ಕೊಂಡಿದ್ದು ಚೈನ್ ಒಳಗಡೆಯಿಂದ ಅದನ್ನು ಹಾಗೆ ಮೊದಲಿನ ಲೂಪ್ ಒಳಗಡೆ ಎಳ್ಕೋಬೇಕು. ಇದು ಸ್ಲಿಪ್ ಸ್ಟಿಚ್. ಚೈನ್ ಒಳಗಡೆ ಇನ್ನೊಂದು ಸಲ ತೋರಿಸ್ತಿದ್ದೀನಿ. ಚೈನ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಅದನ್ನು ಹಾಗೆ ಮೊದಲಿನ ಲೂಪ್ ಒಳಗಡೆ ಎಳ್ಕೋಬೇಕು. ಇದು ಸ್ಲಿಪ್ ಸ್ಟಿಚ್. ಸೇಮು ನೀಡಲ್ ಒಳಗಡೆ ಚೈನ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಈಗ 2 ಲೂಪ್ ಇರುತ್ತಲ್ಲ ಇದ್ರ ಒಳಗಡೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ದಾರಾನ 2 ಲೂಪ್ ಒಳಗಡೆಯಿಂದ ಈ ಥರ ಎಳೆದ್ರೆ ಇದು ಸಿಂಗಲ್ ಕ್ರೋಶ. ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ಎಳ್ಕೊಂಡು 2 ಲೂಪ್ ಒಳಗಡೆನೂ ಈಗ ಇನ್ನೊಂದು ಸಲ ನೀಡಲ್ ಮೇಲೆ ದಾರ ತಗೊಂಡು 2 ಲೂಪ್ ಕ್ಲೋಸ್ ಮಾಡಿದ್ರೆ ಸಿಂಗಲ್ ಕ್ರೋಶ. ಚೈನ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಹಾಗೆ ಮೊದಲುಗಡೆ ಲೂಪ್ ಒಳಗಡೆ ಎಳ್ಕೊಂಡು ಕ್ಲೋಸ್ ಮಾಡಿದ್ರೆ ಸ್ಲಿಪ್ ಸ್ಟಿಚ್ಚು. 2 ಲೂಪನ್ನು ಮತ್ತೆ ದಾರ ತಗೊಂಡು ಕ್ಲೋಸ್ ಮಾಡಿದಾಗ ಸಿಂಗಲ್ ಕ್ರೋಶ. ಈಗ ನೀಡಲ್ ಮೇಲೆ ದಾರ ತಗೊಂಡು
ನೆಕ್ಸ್ಟು ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ಎಳ್ಕೊಂಡಾಗ 3 ಲೂಪ್ ಇರುತ್ತೆ, 1 2 3. ಈ 3 ಲೂಪ್ ಇದ್ದಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 3 ಲೂಪ್ ಒಳಗಡೆ ದಾರ ಎಳ್ಕೊಂಡು ಕ್ಲೋಸ್ ಮಾಡಿದ್ರೆ ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತಾರೆ. ಫಸ್ಟು ನೀಡಲ್ ಮೇಲೆ ದಾರ ತಗೋಬೇಕು. ಡಬಲ್ ಕ್ರೋಶ ವರ್ಕ್ ಮಾಡೋವಾಗ ನಾವು ಇದೇ ಥರ ವರ್ಕ್ ಮಾಡೋದು. ನೀಡಲ್ ಮೇಲೆ ದಾರ ತಗೊಂಡು ಚೈನ್ ಒಳಗಡೆ ನೀಡಲ್ ಹಾಕಿ ಮತ್ತೆ ದಾರ ಎಳ್ಕೊಂಡು 3 ಲೂಪ್ ಇರೋದನ್ನು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 3 ಲೂಪನ್ನು ಒಂದೇ ಸಲ ಕ್ಲೋಸ್ ಮಾಡಿದ್ರೆ ಹಾಫ್ ಡಬಲ್ ಕ್ರೋಶ. ಇದೇ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಈ 3 ಲೂಪ್ ಇರೋದನ್ನು ಈ 2 ಲೂಪ್ ಫಸ್ಟ್ ಕ್ಲೋಸ್ ಮಾಡಬೇಕು. 1 2 2ರಲ್ಲಿ ಒಂದಾಯಿತು, ಮತ್ತೆ 2 ಲೂಪ್ ಇದೆ, ಇದನ್ನು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಕ್ಲೋಸ್ ಮಾಡಿದ್ರೆ ಇದು ಡಬಲ್ ಕ್ರೋಶ. 3 ಲೂಪನ್ನು ಒಂದೇ ಸಲ ಕ್ಲೋಸ್ ಮಾಡಿದ್ರೆ ಹಾಫ್ ಡಬಲ್ ಕ್ರೋಶ, 2ರಲ್ಲಿ 1 ಮಾಡಿದಾಗ 2 ಸಲ ಮಾಡಿದ್ರೆ ಡಬಲ್ ಕ್ರೋಶ. ನೀಡಲ್ ಮೇಲೆ ದಾರ ತಗೊಂಡು ಚೈನ್ ಒಳಗಡೆಯಿಂದ ದಾರ ಎಳ್ಕೊಂಡು 2ರಲ್ಲಿ 1 ಸಲ ಕ್ಲೋಸ್ ಆಯಿತು, 2 ಲೂಪು, ಮತ್ತೆ 2 ಲೂಪ್ ಇದೆ, ಇದನ್ನು ಇನ್ನೊಂದು ಸಲ ಕ್ಲೋಸ್ ಮಾಡಿದ್ರೆ ಡಬಲ್ ಕ್ರೋಶ. ಈಗ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಚೈನ್ ಒಳಗಡೆಯಿಂದ ನೀಡಲ್ ಹಾಕಿ ದಾರ ಎಳ್ಕೊಂಡಾಗ 1 2 3 4 4 ಲೂಪ್ ಇದೆ. ಇದರಲ್ಲಿ 2 ಲೂಪ್ ಕ್ಲೋಸ್ ಮಾಡ್ತಾ ಹೋಗಬೇಕು. 2ರಲ್ಲಿ 1, ಮತ್ತೆ 2 ಲೂಪ್ ಇದೆ, 2ರಲ್ಲಿ 1, ಲಾಸ್ಟ್ 2 ಲೂಪ್ಸ್, 2ರಲ್ಲಿ 1. ಇದು ತ್ರಿಬಲ್ ಕ್ರೋಶ. ಡಬಲ್ ಕ್ರೋಶಾಗೆ ಒಂದೇ ಸಲ ನೀಡಲ್ ಮೇಲೆ ದಾರ ತಗೋತೀವಿ, ಇದಕ್ಕೆ 2 ಸಲ ತಗೋಬೇಕು. 1 2 ಚೈನ್ ಒಳಗಡೆಯಿಂದ ದಾರ ಎಳ್ಕೊಂಡ್ವಿ, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 3 ಸಲ ಮಾಡಿದಾಗ ತ್ರಿಬಲ್ ಕ್ರೋಶ. ಬೇಸಿಕ್ ಫೌಂಡೇಶನ್ ಚೈನ್ ಹಾಕ್ಕೊಂಬಂದ್ವಿ, ಲೂಪ್ ಒಳಗಡೆಯಿಂದ ದಾರ ಎಳೆದು ಚೈನ್ ಮಾಡ್ತಾ ಹೋಗಬೇಕು. ಆಮೇಲೆ ನೆಕ್ಸ್ಟು ಸ್ಲಿಪ್ ಸ್ಟಿಚ್ಚು. ಚೈನ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಹಾಗೆ ಲೂಪನ್ನು ಕ್ಲೋಸ್ ಮಾಡೋದು. ಒಂದೇ ಲೂಪ್ ಇರುತ್ತೆ ಆವಾಗ ನೀಡಲ್ ಮೇಲೆ, ಅದು ಸ್ಲಿಪ್ ಸ್ಟಿಚ್. ಚೈನ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು 2 ಲೂಪನ್ನು ಇನ್ನೊಂದು ಸಲ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪನ್ನು ಒಂದೇ ಸಲ ಕ್ಲೋಸ್ ಮಾಡಿದಾಗ ಸಿಂಗಲ್ ಕ್ರೋಶ. ಈ ಥರ ಹಾಫ್ ಡಬಲ್ ಕ್ರೋಶ, ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ. ಇವಿಷ್ಟು ಬೇಸಿಕ್ ಸ್ಟಿಚಸ್ಸು ಉಲ್ಲನ್ನಲ್ಲಿ. ಎಲ್ಲದರಲ್ಲೂ ಆಲ್ಮೋಸ್ಟ್ ಇದೇ ಇರುತ್ತೆ, ಪ್ಯಾಟರ್ನ್ಸ್ ಮಾತ್ರ ಡಿಫ್ರೆಂಟು. ಬೇಸಿಕ್ ನಾನು ಇದಕ್ಕೆ 4 ಪ್ಲೈನ್ಗೆ 3.5 mm ತೊಗೊಂಡಿದ್ದೆ ಹುಕ್ಕು. ಇನ್ನೊಂದು, ಇದರಲ್ಲಿ ಚೈನ್ ಹಾಕೋವಾಗ ನಾನು ಯಾವ ಥರ ಚೈನ್ ಹಾಕ್ಕೊಂಡು ಹೋಗ್ತೀನಿ, ಲೂಸ್ ಬಿಟ್ಟರೆ ತುಂಬ ಲೂಸ್ ಸ್ಟಿಚಸ್ ಆಗಿಬಿಡುತ್ತೆ. ಈ ಥರ ನಾನಿಲ್ಲಿ ತುಂಬ ಎಳ್ಕೊಂಡು ಈ ಥರ ಮಾಡಿದ್ರೆ ತುಂಬ ಲೂಸ್ ಸ್ಟಿಚಸ್ ಆಗಿರುತ್ತೆ, ನೋಡೋಕೆ ನೀಟಾಗಿ ಕಾಣಿಸಲ್ಲ. ಸೊ ಮೀಡಿಯಮ್ ಟೈಟಾಗಿ ಹಿಡ್ಕೊಂಡು ಎಳ್ಕೊಂಡು ಚೈನ್ನ ಲಾಕ್ ಮಾಡ್ತಾ ಹೋದರೆ ಇದು ತುಂಬ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವರ್ಕ್ ಮಾಡೋವಾಗ ಸೆಕೆಂಡ್ ರೋ ಈ ಥರ ಚೈನು ನೀಟಾಗಿ ಕಾಣಿಸ್ಬೇಕು. ಸೊ ಇದಕ್ಕೆ ಪ್ರಾಕ್ಟೀಸ್ಗೆ ಥಿಕ್ನೆಸ್ ಇರೋದು 4 ಪ್ಲೈ ಯಾರ್ನು, ಅಕ್ರೈಲಿಕ್ ಯಾರ್ನ್ ತೊಗೊಂಡ್ರೆ ಬೆಸ್ಟು. ನಾನೀಗ ಕಾಟನ್ ಯಾರ್ನು ಇದೆ, ಇದು ತುಂಬ ಥಿನ್ ಇರೋದು, ಇದರಲ್ಲಿ ತೋರಿಸ್ತೀನಿ. ಸ್ಟಿಚಸ್ಸು ಅಷ್ಟು ನೀಟಾಗಿ ಕಾಣಿಸಲ್ಲ. ಇದಕ್ಕೆ ನಾನು 2 mm ಕ್ರೋಶ ಹೋಗಿ ತಗೋತೀನಿ. ತುಂಬ ಥಿನ್ ಇದೆ ಇದು ಕಾಟನ್ದು. ಇದರಲ್ಲಿ ಲೂಪ್ ಮಾಡಿ ನೀಡಲ್ ಇನ್ಸರ್ಟ್ ಮಾಡಿ ಚೈನ್ 1 2 3 4
5, 6. ಇದು ಸೆಕೆಂಡ್ ರೋ ವರ್ಕ್ ಮಾಡೋಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸ್ಬೋದು, ಏನು ತುಂಬ ಕಷ್ಟ ಇದು ಅಂತೇನಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ಗೆ 4 ಪ್ಲೈ ಯಾರನ್ನೂ ಅಕ್ರೈಲಿಕ್ ಯಾನ್ ತೊಗೊಂಡ್ರೆ ಬೆಟರ್. ನೋಡ್ಬೋದು ಇದರಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ, ಥಿಕ್ನೆಸ್ ಎಷ್ಟು ವರ್ಕ್ ಮಾಡೋಕ್ಕೆ. ಈ ಥರ ಪ್ರಾಕ್ಟೀಸ್ಗೆ ಈ ಥರ ಸ್ವಲ್ಪ ಚೈನ್ ಕಾಣೋ ಥರ ಇದ್ದರೆ ಬೆಟರು. ಇಲ್ಲಾಂದರೆ ಇದರಲ್ಲಿ ತುಂಬ ತಿನ್ನಿದೆ, ಕಷ್ಟ ಆಗ್ಬೋದು ಸ್ವಲ್ಪ ಪ್ರಾಕ್ಟೀಸ್ಗೆ. ಸೊ ಈ ಥರ 4 ಪ್ಲೈ ಯಾನಲ್ಲಿ ಪ್ರಾಕ್ಟೀಸ್ ಮಾಡಿ ಸಿಗುತ್ತೆ. ಸುಮ್ಮನೆ 15 ರುಪೀಸ್ 50 ಗ್ರಾಮ್ಸ್ ಆ ಥರ ಎಲ್ಲ ಉಲ್ಲನ್ ಸಿಗುತ್ತೆ, ಅದರಲ್ಲಿ ಪ್ರಾಕ್ಟೀಸ್ ಮಾಡೋದು ಬೆಟರು. ಆಮೇಲೆ ಬೇರೆ ಯಾವುದಾದ್ರೂ ಕ್ವಾಲಿಟಿಯನ್ನು ತೊಗೊಂಡು ವರ್ಕ್ ಮಾಡ್ಬೋದು. ಇದೇ ಥರ ಇನ್ನೇನಾದರೂ ವಿಡಿಯೋ ಬೇಕು ಪರ್ಟಿಕ್ಯುಲರಾಗಿ ಏನಾದರೂ ಕೇಳ್ತಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.